ನಮಸ್ಕಾರ, ಟಿವಿ2ಗೆ ಸ್ವಾಗತ. ಎಚ್ಎಸ್ಆರ್ ಬಡಾವಣೆ ಬ್ರಾಹ್ಮಣ ಸಂಘದಿಂದ ವಿಶೇಷ ಧಾರ್ಮಿಕ ಕಾರ್ಯಕ್ರಮ. ಬೊಮ್ಮನಹಳ್ಳಿ ಕ್ಷೇತ್ರದ ಎಚ್ಎಸ್ಆರ್ ಬಡಾವಣೆ ಬ್ರಾಹ್ಮಣ ಸಂಘವು ಯಾವಾಗಲೂ ಸಾರ್ವಜನಿಕರ ಒಳಿತನ್ನು ಹಾಗೂ ಕಲ್ಯಾಣವನ್ನು ಬಯಸಿ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ಅದೇ ಹಾದಿಯಲ್ಲಿ ಸಂಘದ ವತಿಯಿಂದ ಎಚ್ಎಸ್ಆರ್ ವೈಟ್ ಹೌಸ್ನಲ್ಲಿ ಶ್ರೀ ಲಲಿತಾ ಹೋಮ ಮತ್ತು ಸಾಮೂಹಿಕ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು: ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಚನ. ಪೂಜ್ಯ ಶ್ರೀ ಜಪಾನಂದಜಿ ಮಹಾರಾಜರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಭಕ್ತಾದಿಗಳಿಗೆ ದಿವ್ಯ ಆಶೀರ್ವಚನ ನೀಡಿದರು. ಗಣ್ಯರ ಭೇಟಿ: ಬೆಂಗಳೂರು ದಕ್ಷಿಣ ಸಂಸದರಾದ ತೇಜಸ್ವಿ ಸೂರ್ಯ, ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿ ಹಾಗೂ ಇನ್ನು ಹಲವಾರು ಪ್ರಮುಖ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಮಹಿಳೆಯರ ಸಕ್ರಿಯ ಭಾಗಿತ್ವ: ದೇಶದ ಏಳಿಗೆ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿ 500ಕ್ಕೂ ಹೆಚ್ಚು ಮಹಿಳೆಯರು ಒಟ್ಟಾಗಿ ಕುಳಿತು ದೇವಿಯ ಭಾವಚಿತ್ರಕ್ಕೆ ಭಕ್ತಿಯಿಂದ ಕುಂಕುಮಾರ್ಚನೆ ನೆರವೇರಿಸಿದರು. ಕೃತಜ್ಞತೆಗಳು. ಇದಕ್ಕಿಂತ ಹೆಚ್ಚು ಕಾರ್ಯಕ್ರಮದ ಕೊನೆಯಲ್ಲಿ ಸಂಘದ ಪದಾಧಿಕಾರಿಗಳು ಮಾತನಾಡಿ, ಈ ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲು ತನು ಮನಧನಗಳಿಂದ ಸಹಕರಿಸಿದ ಮತ್ತು ಶ್ರಮಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು शक्ति समन्विताय नमः। ओम हरिद्रा नैतरसिकाय नमः। ओम आदिनी रूपधारिणे नमः। ओम सहस्रगण पद्मस्ताय नमः। ओम सर्ववर्णापशोभिताय नमः। ओम सर्वायुधधराय नमः। ओम शुक्लसंहिताय नमः। ओम सर्वतोविद्ये नमः। ओम सर्वोदनप्रीतचित्ताय नमः। ಅವಶ್ಯಕತೆ ಇಸ್ಕೋಬಹುದು. ಇನ್ನೊಂದು ಮುಖ್ಯವಾದ ಅಂಶ, ಮತ್ತೆ ಕುಂಕುಮಾರ್ಚನೆ ಆದಮೇಲಿಂದ ನಮಗೆ ಕುಂಕುಮ ಹಾಕಿರೋ ಕವರಿಗೆ ನಾವು ಅದನ್ನೆಲ್ಲ ಹಾಕೊಂಡು ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಆ ಕವರ್ನ ಜೊತೆಗೆ ಇಟ್ಕೊಂಡು, ಪೇಪರ್ ಕವರ್ ಕೊಟ್ಟಿದ್ರಲ್ಲ ಅದನ್ನು ಹಾಗೆ ಇಟ್ಕೊಂಡಿರ್ಬೇಕು. ಚೆಂದಲೇ ಕುಂಕುಮಾರ್ಚನೆ ಮಾಡಿ. ಕುಂಕುಮ ಪೂರ್ಣ ಆಗಿದ್ರೆ ಕಾರ್ಯಕ್ರಮಗಳು ಮುಂದುವರಿಸ್ತೀವಿ. ಬನ್ನಿ ಸರ್, ಸ್ವಲ್ಪ ಬನ್ನಿ. ಜರುಗಿದೆ. ಸುಮಾರು ಒಂದು 700
ಇದ್ದರು. ಕುಂಕುಮಾರ್ಚನೆ ಮಾಡಿದಂಥವರು ಸುಮಾರು ಒಂದು 260 270 ಜನ ಇದ್ದರು. ಸೊ ಇದಕ್ಕೆ ಎಲ್ಲ ನಮ್ಮ ಸಂಘದ ಸಹಕಾರ ಹಾಗೂ ಎಲ್ಲ ಸಾರ್ವಜನಿಕರ ಸಹಕಾರ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಒಂದು ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದನ ಅರ್ಪಿಸಿ ಇದು ಒಂದು ಫಲ ಸಮರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮ ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಬಗ್ಗೆ ಹೇಳಿ ಸರ್. ಇವತ್ತು 24/5/2026 ನಾವು ಲಲಿತಾ ಸಹಸ್ರನಾಮ ಹೋಮ ಹಾಗೂ ಕುಂಕುಮಾರ್ಚನಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ವೈಟ್ ಹೌಸ್ HSR ಲೇಔಟ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಬ್ರಾಹ್ಮಣ ಸಂಘದ HSR ಬ್ರಾಹ್ಮಣ ಸಂಘದ ವತಿಯಿಂದ ಜರುಗ್ತಾ ಇದೆ. ಸೊ ಇದು ಸಾರ್ವಜನಿಕವಾಗಿ ನಾವು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮನ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 300 ಮಹಿಳೆಯರಿಗೆ ಈ ಪ್ರಾಶಸ್ತ್ಯ ಇದೆ. ಅವರು ಕುಂಕುಮಾರ್ಚನೆ ಈ ಕಾರ್ಯಕ್ರಮನ ನಡೆಸ್ಕೊಡುವಂತ ಒಂದು ವ್ಯವಸ್ಥೆನ ನಾವು ಕಲ್ಪಿಸಿದ್ದೀವಿ. ಹಾಗೆ ಇಲ್ಲಿ ಸುಮಾರು ಒಂದು 700ರಿಂದ 800 ಜನಗಳು ಎಲ್ಲ ಪಬ್ಲಿಕ್ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮನ ನಮ್ಮ ಜರುಗಿಸ್ಕೊಡೋದಕ್ಕೋಸ್ಕರ ನಾವು ನಮ್ಮ ಸನ್ಮಾನ್ಯ ಸತೀಶ್ ರೆಡ್ಡಿ MLA ಅವರು, ಈ ಕ್ಷೇತ್ರದ MLA ಅವ್ರನ್ನ ಹಾಗೂ ನಮ್ಮ ಶ್ರೀ ತೇಜಸ್ವಿ ಸೂರ್ಯ ಸಂಸದರು ಅವ್ರನ್ನ ಕೋರ್ಕೊಂಡಾಗ ಅವರು ಮನಸ್ಸು ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಒಪ್ಕೊಂಡು ಇದನ್ನ ಬಂದು ಎಲ್ಲರಿಗೂ ಅವರ ಮನಸ್ಸ ಇಚ್ಛೆಯಂತೆ ಎಲ್ಲರಿಗೂ ಒಂದು ವಿಷಯನ ತಿಳಿಸಿದ್ದಾರೆ. ಅದಕ್ಕೆ ನಾವು ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ಹಾಗೂ ಈ ಏನು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಧನ್ಯವಾದನ ಸಮರ್ಪಿಸ್ತಾ ಇದ್ವಿ. ಇದಲ್ಲದೆ ಈ ಒಂದು ಕುಂಕುಮಾರ್ಚನೆ ಕಾರ್ಯಕ್ರಮ ಆದ ನಂತರ ನಮ್ಮ ಶ್ರೀ ಪಾವಗಡ ಸ್ವಾಮಿಗಳು ಅವರು ಶ್ರೀ ಜಪಾನಂದ ಶ್ರೀ ಪಾವಗಡ ಸ್ವಾಮಿಗಳು ಜಪಾನಂದ ಮಹಾರಾಜ ಪಾವಗಡ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ನಂತರ ಅವರು ಎಲ್ಲರನ್ನು ಉದ್ದೇಶಿಸಿ ಈ ಒಂದು ಆಶೀರ್ವಚನನ ಎಲ್ಲರೂ ನೀಡ್ತಾರೆ. ಎಲ್ಲರೂ ಕಾಯ್ತಾ ಇದ್ದಾರೆ. ಈ ಒಂದು ಕುಂಕುಮಾರ್ಚನೆ ಕಾರ್ಯಕ್ರಮ ಆದ ನಂತರ ಈ ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಸೊ ಇದು ಎಲ್ಲರ ಮನಸ್ಥಿತಿಯಂತೆ ಹಾಗೂ ಈ ಕಾರ್ಯಕ್ರಮ ಜರುಗಲು ಸಹಕಾರಿಯಾದ ನಮ್ಮ ಎಲ್ಲಾ ಕಾರ್ಯಕಾರಿ ಸದಸ್ಯರು ಹಾಗೂ ಮಹಿಳಾ ಸದಸ್ಯರು ಎಲ್ಲರಿಗೂ ಪ್ರಾಯೋಜಕರಿಗೆ ಎಲ್ಲರಿಗೂ ನಾವು ಹೃತ್ಪೂರ್ವಕವಾದ ಧನ್ಯವಾದನ ಸಮರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಉದ್ದೇಶವೇನು ಸರ್? ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರುವಂತ ಒಂದು ಕಾರ್ಯಕ್ರಮ. ಸೊ ಇದು ಜನಗಳಿಗೆ ಇವಾಗ ಎಲ್ಲೆಲ್ಲಿ ನೋಡಿದ್ರು ಗಲಾಟೆಗಳು, ಈ ಒಂದು ಯುದ್ಧ ಅದು ನಿಲ್ಲಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಎಲ್ಲ ಕಾರ್ಯಕಾರಿಣಿ ಸಮಿತಿ ಸದಸ್ಯರ ಹಾಗೂ ನಮ್ಮ ಸದಸ್ಯರ ಅಪೇಕ್ಷೆ ಮೇರೆಗೆ ಈ ಕಾರ್ಯಕ್ರಮ ಜರುಗಿಸ್ತಾ ಇದ್ದೀವಿ. ನಾವು ಯಾವಾಗ್ಲೂ ಬ್ರಾಹ್ಮಣರಿಗೋಸ್ಕರ ಯೋಚನೆ ಮಾಡೋದಿಲ್ಲ. ಬ್ರಾಹ್ಮಣರು ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾರೆ, ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ ಹಾಗೂ ಪ್ರಪಂಚದ ಎಲ್ಲ ಜನರ ಬಗ್ಗೆ ಯೋಚನೆ ಮಾಡ್ತಾರೆ. ಅದಕ್ಕೆ ಇದು ಒಂದು ನಿರ್ದಿಷ್ಟ ಸಾಕ್ಷಿ. ಇವತ್ತು ನಾವು ಎಲ್ಲಾ ಕಾರ್ಯಕ್ರಮಗಳು ಬರೀ ನಮಗೋಸ್ಕರ ಮಾಡೋದಿಲ್ಲ, ಎಲ್ಲರಿಗೋಸ್ಕರ ಮಾಡ್ತಿರ್ತೀವಿ. ಅಂತ ಒಂದು ನಿಟ್ಟಿನಲ್ಲಿ ಈ ತರ ಕಾರ್ಯಕ್ರಮ ಒಂದು ಪ್ರಮುಖ ಉದ್ದೇಶ ಮತ್ತು ಮುಖ್ಯ ಹೆಜ್ಜೆ ಆಗಿರುತ್ತೆ. ಈಗ ಆಗ್ತಿರೋ ಘಟನೆಗಳನ್ನು ನೋಡ್ಕೊಂಡ್ರೆ ಬ್ರಾಹ್ಮಣರು ಎಲ್ಲದಕ್ಕೂ ಒಂಥರ ದಾರಿ ತೋರಿಸ್ಬೇಕಾಗಿದೆ. ಮೊದ್ಲಿಂದ ನೀವು ನೋಡಿರ್ತೀರ, ಯಾವುದೇ ರಾಜರ ಕಾಲದಲ್ಲೂ ಬ್ರಾಹ್ಮಣರೇ ಒಂದು ಮುಂದೆ ಎಂಟು ರಾಜ್ಯ ನಡೆಸ್ತಾ ಇದ್ದು. ಇವಾಗ್ಲೂ ಸಹ ನಾವು ಬ್ರಾಹ್ಮಣರು ದೇಶಕ್ಕಾಗಿ ಮತ್ತು ರಾಜ್ಯಕ್ಕಾಗಿ ಯಾವಾಗ್ಲೂ ಮುಂದೆ ಇರ್ತೀವಿ. ಯಾವುದೇ ಒಂದು ಕೆಲಸಕ್ಕೂ ನಾವು ಯಾವಾಗ ರೆಡಿ ಆಗಿರ್ತೀವಿ. ಸೊ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ನಮ್ಮನ್ನ ಮೀರಿ ನಾವು ಯೋಚನೆ ಮಾಡಿ ಪ್ರಪಂಚಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂತಾ ಇರ್ತೀವಿ. ಬ್ರಾಹ್ಮಣ ಸಂಘನು HSR ಬ್ರಾಹ್ಮಣ ಸಂಘನು ಇಂಥ ಕಾರ್ಯಕ್ರಮ ನಡೆಸೋದ್ರಲ್ಲಿ ಒಂದು ಮುಂಚೂಣಿ ಅನ್ನೋದಕ್ಕೆ ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ. ನಿಮಗೆ ಗೊತ್ತಿರೋಂಗೆ ಹೋದ ವರ್ಷ ನಾವು ಜಾಬ್ ಫೇರ್ ಮಾಡಿದ್ವಿ. ಪ್ರತಿ ವರ್ಷ ಜಾಬ್ ಫೇರ್ ಮಾಡ್ತಾ ಇರ್ತೀವಿ. ಈ ತರ ಕಾರ್ಯಕ್ರಮಗಳು ನಾವು 2-3 ವರ್ಷಕ್ಕೆ ಒಂದ್ಸಲ ಮಾಡ್ತಾ ಇರ್ತೀವಿ. ಅದಲ್ಲದೆ ನಮ್ಮ ಸಂಘದಲ್ಲೂ ಸಹ
ಭಜನೆ ನಡೀತಾ ಇರತ್ತೆ, ಯೋಗ ನಡೀತಾ ಇರತ್ತೆ, ಮತ್ತೆ ವೇದ ಅಭ್ಯಾಸ ನಡೀತಾ ಇರತ್ತೆ. ಪ್ರತಿ ವಾರ ದಿನ 7 ದಿನ ಒಂದ್ ಒಂದು ಕಾರ್ಯಕ್ರಮ ನಾವು ನಡೆಸ್ತಾ ಇರ್ತೀವಿ. ಇದು ನಮ್ಗೋಸ್ಕರ ಅಲ್ಲ, ಎಲ್ಲರಿಗೂ. ಇವಾಗ ನಾವು ಯೋಗ ಮಾಡ್ತೀವಿ, ಎಲ್ಲರೂ ಬರ್ಬೋದಲ್ಲ, ಬ್ರಾಹ್ಮಣರು ಅಂತ ಏನಿಲ್ಲ. ಭಜನೆ ಮಾಡ್ತೀವಿ, ಅದಕ್ಕೂ ಎಲ್ಲರೂ ಬರ್ಬೋದು, ಬ್ರಾಹ್ಮಣರೇ ಬರ್ಬೇಕು ಹೋಗಂತಿಲ್ಲ. ನಾವು ಬ್ರಾಹ್ಮಣ ಸಂಘ ಅಷ್ಟೇ ಹೆಸರಿಗೆ, ಆದ್ರೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಎಲ್ಲರಿಗೋಸ್ಕರ ಕಾರ್ಯಕ್ರಮಗಳು ನಾವು ಓಪನ್ ಆಗಿ ಇಟ್ಟಿರ್ತೀವಿ. ಇದು ನಮ್ಮ ಮುಖ್ಯ ಉದ್ದೇಶ ಮತ್ತು ನಮ್ಮ ಒಂದು ಇದು. ನಮ್ಮ ಬ್ರಾಹ್ಮಣ ಸಂಘ ಸುಮಾರು 2012ರಲ್ಲಿ ಪ್ರಾರಂಭ ಆಗಿದ್ದು 12-13 ವರ್ಷ, ನಾವು 14 ವರ್ಷ ಬರ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮ ಮೊದಲಿಂದಲೂ ಒಂದು ಸುಲಲಿತವಾಗಿ ಬರ್ತಾ ಇದೆ. ನಮ್ಮ ಸೆಕ್ರೆಟರಿ ಹೇಳಿದಾಗೆ ನಾವು ಸ್ವಂತಕ್ಕೆ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಾನ ಲೋಕ ಕಲ್ಯಾಣಕ್ಕಾಗಿ, ಶಾಂತಿಗಾಗಿ, ಇವರೆಲ್ಲ ಯುದ್ಧ ನಿಮ್ಮಲ್ಲಿ ನಮ್ಮ ದೇಶ ಎಲ್ಲರಿಗೂ ಮಳೆ ಬೆಳೆ ಆಗಲಿ ಅಂತ ನಾವೆಲ್ಲ ಈ ಕಾರ್ಯಕ್ರಮ ಹಾಕ್ತಿದ್ದೀವಿ. ಇದಲ್ಲದೆ ನಾವು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ಹಾಕೋತಿದ್ವಿ. ಸಂಗೀತ, ಸಾಹಿತ್ಯ, ಮಕ್ಕಳಿಗೆ ರಜೆ ಟೈಮಲ್ಲಿ ಬೇಸಿಗೆ ಶಿಬಿರಗಳು ಇವೆಲ್ಲ ಮಾಡ್ತೀವಿ. ಯೋಗ ಎಲ್ಲ ಮಾಡ್ತಾರೆ. ನಾವು ಸಾಮಾಜಿಕವಾಗಿ ನಾವೆಲ್ಲ ಮಾಡ್ತೀವಿ. ನಾವು ಸ್ವಂತ ಉದ್ದೇಶಕ್ಕೆ ಏನು ಇಟ್ಕೊಂಡಿಲ್ಲ. ನಮ್ಮ ಸಂಘ ಅಭಿವೃದ್ಧಿ ಆಗಬೇಕು. ನಮಗೆ ಜನರ ಸಹಕಾರ ಇದೆ. ಜನರ ಸಹಕಾರ ಕೊಡ್ತಾ ಇರೋ ನಾವು ನಿಂತುಕೊಂಡು ಈ ಯೋಜನೆ ಬಲಿ ಒಂದು ಜನ ಎಲ್ಲರೂ ಅವರೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ನಾನು ಅನಂತ ಧನ್ಯವಾದ ಹೇಳ್ತಾ ಇದ್ದೀನಿ. ಅವರು ಮುಖ್ಯವಾಗಿ ನಮ್ಮ MLA ಅವರು, ಅವ್ರು ಯಾವುದೇ ಕಾರ್ಯಕ್ರಮ ನಮ್ಗೆ ಕೇಳಿದ್ರು ಸಹಕಾರ ಕೊಡ್ತಾರೆ. ಹೀಗಾಗಿ ಈಗ ನಮ್ಮ HSR ಬ್ರಾಹ್ಮಣ ಸಂಘ ದಿನ ದಿನ ಅಭಿವೃದ್ಧಿ ಆಗ್ತಾ ಇದೆ. ಸಂಘದ ಬೆಳವಣಿಗೆ ಆಗ್ತಿದೆ. ನಮ್ಮ HSR ಬೆಳವಣಿಗೆ ಆಗ್ತಾ ಇದೆ. ಅವರೆಲ್ಲರೂ ಸಹಕಾರ ಕೊಟ್ಟವ್ರಿಗೆಲ್ಲರಿಗೂ ನಾವು ಧನ್ಯವಾದ ಅರ್ಪಿಸ್ತೀವಿ. ಇವತ್ತಿನ ಕಾರ್ಯಕ್ರಮ HSR ಬ್ರಾಹ್ಮಣ ಸಂಘದವರು ನಮ್ಗೆ ಅವಕಾಶ ಮಾಡಿಕೊಟ್ಟು ಇಲ್ಲಿ ಕರೆಸ್ಕೊಂಡ್ರು. ಉದ್ದೇಶ ಏನು ಅಂತ ಅಂದ್ರೆ, ಲೋಕ ಕಲ್ಯಾಣಾರ್ಥವಾಗಿ ಲಲಿತಾ ತ್ರಿಪುರ ಸುಂದರಿಯನ್ನ ಆರಾಧನೆ ಮಾಡೋದು ಅಂತ ಅಂದ್ಬಿಟ್ಟು ಉದ್ದೇಶ ಇಟ್ಕೊಂಡೇ ಮಾಡಿರೋದು. ಎಲ್ಲಾರ್ಗೂ ಒಳ್ಳೇದಾಗ್ಲಿ, ಎಲ್ಲಾ ಸಮಸ್ತ ಜನರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಕಾರ್ಯಕ್ರಮ ಮಾಡಿರೋದು. ಅದು ಯಾರಿಗೂ ವೈಯಕ್ತಿಕ ಆದಂತದ್ದು ಯಾವುದೇ ಒಂದು ಅಪೇಕ್ಷೆ ಇಲ್ಲ, ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಅಂತ ಮಾಡಿರೋದು. ಎಷ್ಟು ಸಾವಿರ ಜನ ಭಾಗವಹಿಸಿದ್ದಾರೆ ಸರ್? ನಮ್ಮ ಅಂದಾಜು ಪ್ರಕಾರ ಇವತ್ತೊಂದು 2000 ಜನ ಭಾಗವಹಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಇದು ನಮ್ಮಲ್ಲಿ HSR ಬಡಾವಣೆ ಬ್ರಾಹ್ಮಣ ಸಂಘ ಒಂದು ಎಲ್ಲಾ ಜನತೆಗಳು ಸಾರ್ವಜನಿಕವಾಗಿ ನಮ್ಮ ಬ್ರಾಹ್ಮಣರೆಲ್ಲನು ಸನಾತನ ಧರ್ಮ ಉದ್ಧಾರ ಮಾಡೋದಕ್ಕಾಗೂ ಒಂದು ಏಕತೆ ಸಾಧಿಸಬೇಕು ಅನ್ನೋದು ಉದ್ದೇಶ. ಅದ್ರ ಹಿಂದ್ಗಡೆ ಸುಮಾರು 11 ವರ್ಷದಿಂದ ನಾವು ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದೀವಿ. ನಮ್ಮಲ್ಲಿರೋ ಸದಸ್ಯರುಗಳೆಲ್ಲರೂ ನಮ್ಮದೇ ಸಂಘ, ನಾವು ಹೀಗೆ ಇರಬೇಕು ಅನ್ನೋ ಒಂದು ಉತ್ಸಾಹನ ತೋರಿಸ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ನಡೀತಾ ಇದೆ. ಇದಕ್ಕೆ ಬೆನ್ನೆಲುಬಾಗಿ ಇರೋರು ನಮಗೆ ಇಲ್ಲಿರ ಶಾಸಕರು ಮತ್ತೆ ಇರೋರುಗಳೆಲ್ಲರೂ. ಈ ಒಂದು ಕಾರ್ಯಕ್ರಮ ಇವತ್ತು ಅಷ್ಟೊಂದು ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಇಲ್ಲಿ ಕಾರ್ಯಕರ್ತರು, ಈ ಸಿಬ್ಬಂದಿ ಇದಾರಲ್ಲ ನಮ್ಮ ಈ ವೈಟ್ ಹೌಸ್ನವರು ತುಂಬಾ ಸಹಕಾರ ಕೊಟ್ಟರು. ಆಕ್ಚುಲಿ ನಿನ್ನೆ ದಿವಸ ಅದು ಇದು ಬೇರೆ ಕಾರ್ಯಕ್ರಮ ನಡೀತಾ ಇತ್ತು, ಇದು ಮುಗೀತಾ ಹೇಗೋ ಅನ್ನೋ ತರ ಆಗಿತ್ತು. ಆದ್ರೂ ಪಾಪ ಈ ಸಿಬ್ಬಂದಿ ವರ್ಗದವರು ಬಂದು ನಮಗೆ ಒಂದು ರೂಮ್ ಬಿಟ್ಕೊಟ್ಟು ಇದೆಲ್ಲ ಮಾಡೋದಕ್ಕೆ ತುಂಬಾ ಅವಕಾಶ ಮಾಡಿಕೊಟ್ರು. ತುಂಬಾ ಸಾಧನೆ ತರ ಆಗ್ಬಿಟ್ಟು, ಚಾಲೆಂಜ್ ತರ ಆಗ್ಬಿಡ್ತು. ಸಾಯಂಕಾಲ ಎಲ್ಲ ಮನೆಗೆ ಹೋಗ್ಬೇಕಾದ್ರೆ ರಾತ್ರಿ 10 ಗಂಟೆ ಆಗಿದೆ, 11 ಗಂಟೆ ಆಗಿದೆ, ಏನೂ ಆಗಿರ್ಲಿಲ್ಲ. ಏನು ಬೆಳಿಗ್ಗೆ 4 ಗಂಟೆಗೆ ಬಂದ್ವಿ. ಇವರು ಎಲ್ಲ ತುಂಬಾ ಸಹಕಾರ ಕೊಟ್ಟರು. ಈ ಸಿಬ್ಬಂದಿ ವರ್ಗದವ್ರಿಗಂತೂ ನಾವು ತುಂಬಾ ಆಭಾರಿಗಳಾಗಿದ್ದೀವಿ. ತುಂಬಾ ಕೆಲಸ ಮಾಡಿಕೊಟ್ಟಿದ್ದಾರೆ. ಸೊ ಈ ರೀತಿ ನಮ್ಮ ಸಂಘದಲ್ಲಿ ಇದು ನಡೀತಾ ಇದೆ. ಇದು ಒಂದೇ ಅಲ್ಲ, ನಾವು ಇಲ್ಲೇ ಅಲ್ಲ, ನಮ್ಮ ಗಾಯತ್ರಿ ಭವನ ಅಂತ ಒಂದಿದೆ. ಇದರಲ್ಲಿ 36 ಇದು ಪರಿಣಾಮ ಏನು ಅಂತಂದ್ರೆ, ಒಂದು ಜನಗಳು ನಮ್ಮ ಎಲ್ಲ ಯಾರು ಮಹಿಳಾ ಭಕ್ತರಿದ್ದಾರೆ ಅವರೆಲ್ಲರೂ ಒಂದು ಯೂನಿಟಿನ ಸಾಧಿಸೋದಕ್ಕೆ ಅನುಕೂಲ ಆಯ್ತು. ನಾವೆಲ್ಲ ಒಂದೇ ಅನ್ನೋ ಮನೋಭಾವನೆ ಅರ್ಥ. ಇದು ನಮ್ಮ ಬ್ರಾಹ್ಮಣರಿಗಾಗೆ ಮಾಡೋದಲ್ಲ, ಎಲ್ಲಾ ಜನಾಂಗದವರು ಬರಬೇಕು, ಅವರೆಲ್ಲರೂ ಸೇರ್ಬೇಕು ಅನ್ನೋ ಉದ್ದೇಶನ ಮಾಡಿದೀವಿ. ಇಲ್ಲಿ ಭಜನಾ ಮಂಡಳಿ ಇದೆ, ಆಮೇಲೆ ಯೋಗ ಶಿಬಿರಗಳಿದೆ. ಅಲ್ಲಿದೆ ಅಂತ ಮಹಿಳೆಯರು ಎಲ್ಲಾನು ಒಟ್ಟುಗೂಡಿಸಿ ಅವ್ರವ್ರ ಮನೆಗಳಿಗೆ ಹೋಗಿ ನಾವು ಪ್ರಾಜೆಕ್ಟ್ ಮಾಡಿದ್ವಿ. 250 ಜನಕ್ಕೆ ಸುಮಾರು 300 ಜನರಷ್ಟು ನಮ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅದರಲ್ಲಿ ಕೆಲವು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅಷ್ಟೇ. ಅದ್ ಬಿಟ್ರೆ ಅವರೆಲ್ಲರ ಉದ್ದೇಶ ಒಂದೇ ಇತ್ತು. ತುಂಬಾ ಚೆನ್ನಾಗಿ ನಡೆದಿದೆ. ಸಮ್ಮರ್ ಕ್ಯಾಂಪ್ ಆಯ್ತು. 9 ಡೇಸ್ ಹೋಗ್ತಾ ಇತ್ತು. ಆಮೇಲೆ ಜಾಬ್ ಫೇರ್ ನಡೀತಾ ಇತ್ತು. ಜಾಬ್ ಫೇರ್ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ರು. ತುಂಬಾ ಜನ ಕೆಲ್ಸನೂ ಸಿಕ್ತು. ಇಂಟ್ರೆಸ್ಟ್ ತುಂಬಾ ಚೆನ್ನಾಗಿ ನಡೀತು. ಪ್ರತಿ ವರ್ಷ ನಮ್ದು ಬ್ರಾಹ್ಮಣ ಸಭಾಲಿ ಯಾವ್ದಾದ್ರು ಈ ತರದ್ದು ಮಾಡ್ತಾನೆ ಇರ್ತೀವಿ. ಸೊ ತಾಯಿ ಕೃಪೆ ಎಲ್ಲರಿಗೂ ಲೋಕ ಕಲ್ಯಾಣಕ್ಕೋಸ್ಕರನೂ ಇದೆ. ಆಸ್ ವೆಲ್ ಆಸ್ ಶ್ರೀಮಾತ್ರೆ ಅಂದ ತಕ್ಷಣನೇ ತಾಯಿನೇ ಅಲ್ವಾ. ಸೊ ಯಾವ್ದೇ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ. ಎಲ್ಲಾರ್ಗು ಲೋಕ ಕಲ್ಯಾಣದಲ್ಲಿ ಎಲ್ಲಾರ್ಗು ಸುಖ ಸಂತೋಷ, ಎಲ್ಲಾರ್ಗು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಿಂದ ಇವತ್ತು ಮೈತ್ರೀಂ ಭಜತ, ಎಲ್ಲಾ ಕಡೆನೂ ಯುದ್ಧ ಎಲ್ಲಾ ಕಡೆನೂ ನಡೀತಾ ಇರೋದ್ರಿಂದ ಆ ಮೈತ್ರೀಂ ಭಜತ ಅಂದ್ಬಿಟ್ಟು ನಾವು ಎಲ್ಲರಲ್ಲೂ ಆ ಮೈತ್ರಿ ಭಾವ ಉಂಟಾಗ್ಬೇಕು ಅಂದ್ಬಿಟ್ಟು ಆ ತಾಯಿನ ಕೇಳ್ಕೊಟ್ಟಿದೀನಿ.
ಇವತ್ತು ನಾವು ಆಕ್ಚುಲಿ 300 ಜನ ಕುಂಕುಮಾರ್ಚನೆಗೆ ಅಂತ ನಾವು ಮಾಡ್ಕೊಂಡಿದ್ದು, ಆದ್ರೆ ಮೇಲೆ ಜನ ಎಷ್ಟು ಬಂದ್ರು ವಿ ಕ್ಯಾನ್ ಕೌಂಟ್ ಆಲ್ಸೋ, ಮೋರ್ ದೆನ್ 500 ಅಂತ ಅನ್ಸುತ್ತೆ ನನ್ಗೆ.